ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸ್ನೇಹಿತರೆ, ಕಾನೂನು ಎಲ್ಲಿದೆ? ಸಮಾಜದಲ್ಲಿ ನರಹಂತಕರಿಗೆ ಭಯವೇ ಇಲ್ವಾ? ಕೇವಲ ಒಂದೇ ಒಂದು ರಾತ್ರಿ, ಹೌದು ಸ್ನೇಹಿತರೆ, ಕೇವಲ ಒಂದೇ ಒಂದು ರಾತ್ರಿಯಲ್ಲಿ 6 ಜನ ಮುಗ್ಧ ಜೀವಗಳು ಹೆಣವಾಗಿ ಬಿದ್ದಿವೆ. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಶಾಬಾದ್ನಲ್ಲಿ ನಡೆದಿರುವಂತಹ ಈ ಭೀಕರ ನರಮೇಧದ ಹಿಂದೆ ಇರೋದು ಒಬ್ಬ ಸೈಕೋ ಕಿಲ್ಲರ್. ಪೋಕ್ಸೋ ಕೇಸಿನಲ್ಲಿ ಜೈಲು ಸೇರಿದ್ದ ಕಾಮುಕ ಕೇವಲ ಒಂದೇ ಒಂದು ಜಾಮೀನ ಮೇಲೆ ಹೊರಗೆ ಬಂದು ಮಾಡಿದ್ದೇನು ಗೊತ್ತಾ? ತನ್ನ ಸ್ವಂತ ಹೆಂಡತಿ, 2 ಕಂದ ಮಗಳು ಹಾಗೂ ತನ್ನ ವಿರುದ್ಧ ದೂರು ನೀಡಿದ ಸಂತ್ರಸ್ತೆ ಸೇರಿ ಒಟ್ಟು 6 ಜನರನ್ನ ಅತ್ಯಂತ ಕ್ರೂರವಾಗಿ ಕತ್ತರಿಯಿಂದ ಸವರಿದಂತೆ ಸವರಿ ಹಾಕಿದ್ದಾನೆ. ಈ ಭೀಕರ ರಕ್ತ ಚರಿತ್ರೆಯ ಕರಾಳ ಮುಖ ಇಲ್ಲಿದೆ ನೋಡಿ. ಹೌದು ಸ್ನೇಹಿತರೆ, ರಂಗಾರೆಡ್ಡಿ ಜಿಲ್ಲೆಯ ಶಾಬಾದ್ ಮಂಡಲದಲ್ಲಿ ನಡೆದಿರುವ ಈ ಘಟನೆ ಮಾನವ ಕುಲವೇ ತಲೆ ತಗ್ಗಿಸುವಂತಿದೆ. ಈ ಸರಣಿ ಕೊಲೆಗಳ ನರಹಂತಕನ ಹೆಸರು ರಾಜ್ಕುಮಾರ್. ವಯಸ್ಸು 35 ವರ್ಷ. ಈತ ಇದೇ ವರ್ಷ ಮೇ ತಿಂಗಳ 16ನೇ ತಾರೀಕು ಕೇವಲ 17 ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲು ಸೇರಿದ್ದ. ಆದರೆ ಕಾನೂನಿನ ಸಡಿಲತೆಯೋ ಅಥವಾ ದುರದೃಷ್ಟವೋ ಇತ್ತೀಚೆಗಷ್ಟೇ ಈತ ಜೈಲಿನಿಂದ ಬೇಲ್ ಪಡೆದು ಹೊರಗೆ ಬಂದಿದ್ದ. ಜೈಲಿನಿಂದ ಹೊರಬಂದ ತಕ್ಷಣದಿಂದಲೇ ಈತನ ತಲೆಯಲ್ಲಿ ಸೇಡಿನ ಜ್ವಾಲೆ ಹೊತ್ತಿ ಉರಿಯುತ್ತಿತ್ತು. ತನಗೆ ಜೈಲು ಶಿಕ್ಷೆಯಾಗಲು ಕಾರಣರಾದವರನ್ನ ಜೀವಂತವಾಗಿ ಬಿಡಬಾರದು ಎಂದು ಸ್ಕೆಚ್ ಹಾಕಿ ಕೂತಿದ್ದ. ಜೈಲಿನಿಂದ ಬಂದ ರಾಜ್ಕುಮಾರ್ ಮೊದಲ ಟಾರ್ಗೆಟ್ ಮಾಡಿದ್ದೆ ತನ್ನ ಸ್ವಂತ ಸಂಸಾರವನ್ನ. ತನ್ನದೇ ಮನೆಯಲ್ಲಿದ್ದ ಪತ್ನಿ ಸರಿತಾ 33 ವರ್ಷ ಮತ್ತು ಕಣ್ಣಿಗೆ ಕಾಣದ, ಇನ್ನು ಕಣ್ಣು ತೆಗೆಯದ ಚಿಕ್ಕ ಕಂದಮಗಳಾಗಿರುವಂತ 4 ವರ್ಷ ಮತ್ತು 2 ವರ್ಷದ 2 ತನ್ನದೇ ಗಂಡು ಮಕ್ಕಳನ್ನ ಯಾವುದೇ ಕರುಣೆ ಇಲ್ಲದೆ ಗಂಟಲು ಸೀಲಿ ಕತ್ತರಿಸಿರುವಂತ ಕೆಲಸವನ್ನ ಈ ರಾಜ್ಕುಮಾರ್ ಮಾಡಿದ್ದಾನೆ. ಜನ್ಮ ನೀಡಿದ ತಂದೆಯೇ ಮಕ್ಕಳ ರಕ್ತ ಹರಿಸಿದಾಗ ಆ ಪುಟ್ಟ ಕಂದಮ್ಮಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಾಜ್ಕುಮಾರ್ನ ವಿಕೃತಿ ಅಷ್ಟಕ್ಕೆ ನಿಲ್ಲಲಿಲ್ಲ. ಹೆಂಡತಿ ಮಕ್ಕಳನ್ನ ಮುಗಿಸಿದ ತಕ್ಷಣ ಆತ ನೇರವಾಗಿ ಧಾವಿಸಿದ್ದು ತನಗೆ ಪೋಕ್ಸೋ ಕೇಸ್ ಹಾಕಿದ್ದ ಆ ಅಪ್ರಾಪ್ತ ಬಾಲಕಿಯ ಮನೆಗೆ. ದೂರುದಾರರ ಕುಟುಂಬದ ಮೇಲೆ ಅಟ್ಟಹಾಸ. ಮಧ್ಯರಾತ್ರಿ ಬಾಲಕಿಯ ಮನೆಗೆ ನುಗ್ಗಿದ ರಾಜ್ಕುಮಾರ್ ಆಕೆಯನ್ನ ಬಲವಂತವಾಗಿ ಅಪಹರಿಸಲು ಯತ್ನಿಸಿದ್ದಾನೆ. ಈ ವೇಳೆ ಅಡ್ಡ ಬಂದ ಬಾಲಕಿಯ 45 ವರ್ಷದ ತಾಯಿ ಮತ್ತು 65 ವರ್ಷದ ಅಜ್ಜಿಯ ಮೇಲೆ ರಾಕ್ಷಸನಂತೆ ಮುಗಿಬಿದ್ದಿದ್ದಾನೆ. ತನ್ನ ಕೈಯಲ್ಲಿದ್ದ ಚಾಕುವಿನಿಂದ 2ರನ್ನು ಮನ ಬಂದಂತೆ ಹಿರಿದು ಸ್ಥಳದಲ್ಲೇ ಹೆಣವಾಗಿಸಿದ್ದಾನೆ. ಕೆರೆಯ ದಂಡೆಯ ಮೇಲೆ ಕಟುಕುತನ. ಇತ್ತ ತಾಯಿ ಅಜ್ಜಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೆ ಅತ್ತ 17 ವರ್ಷದ ಬಾಲಕಿಯನ್ನ ಬಲವಂತವಾಗಿ ದೈವಲಗೂಡದ ಸಾಗರ್ ಕೆರೆ ಬಳಿ ಎಳೆದೊಯ್ದಿದ್ದಾನೆ. ಅಲ್ಲಿ ಆಕೆಯ ಮೇಲೆ ದೌರ್ಜನ್ಯ ನಡೆಸಿ ಕೊನೆಗೆ ಅತ್ಯಂತ ಬರ್ಬರವಾಗಿ ಗಂಟಲು ಸೀಲಿ ಕೆರೆಯ ದಂಡೆಯ ಮೇಲೆ ಎಸೆದು ಹೋಗಿದ್ದಾನೆ. ಕೇವಲ 2 ಗಂಟೆಗಳಲ್ಲಿ 2 ಪುಟ್ಟ ಮಕ್ಕಳು ಸೇರಿದಂತೆ 6 ಅಮಾಯಕ ಜೀವಗಳನ್ನ ಬಲಿ ಪಡೆದಿದ್ದಾನೆ ಈ ಕಟುಕ ರಾಜ್ಕುಮಾರ್. ಇಡೀ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ? ಈ 6 ಜನರನ್ನ ಕೊಲೆ ಮಾಡಿದ ನಂತರ ಸೈಕೋ ರಾಜ್ಕುಮಾರ್ ತನ್ನ ಸ್ವಂತ ತಂದೆಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿ, ನಾನು 2 ಕುಟುಂಬಗಳನ್ನ ಸಂಪೂರ್ಣವಾಗಿ ಮುಗಿಸಿದ್ದೇನೆ, ಈಗ ನಾನು ಕೂಡ ಸಾಯುತ್ತಿದ್ದೇನೆ ಎಂದು ಹೇಳಿ ಫೋನನ್ನ ಸ್ವಿಚ್ ಆಫ್ ಮಾಡಿದ್ದಾನೆ. ಇದರಿಂದ ಗಾಬರಿಗೊಂಡ ರಾಜ್ಕುಮಾರ್ ತಂದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಕಂಡಿದ್ದು ರಕ್ತದ ಸಾಗರ. ಪೋಕ್ಸೋ ಕೇಸಿನ ಇಂತಹ ಗಂಭೀರ ಆರೋಪಿಗೆ ಇಷ್ಟು ಬೇಗ ಬೇಲ್ ಸಿಕ್ಕಿದ್ದು ಹೇಗೆ? ಜೈಲಿನಿಂದ ಹೊರಬಂದ ಆರೋಪಿಯ ಮೇಲೆ ಸ್ಥಳೀಯ ಪೊಲೀಸರು ನಿಗಾ ಇಟ್ಟಿರಲಿಲ್ಲವೇ? ಇಂತಹ ಕ್ರಿಮಿನಲ್ಗಳಿಂದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಅನ್ನೋ ಮಾತುಗಳನ್ನ ಇವತ್ತು ಆ ರಂಗಾರೆಡ್ಡಿ ಜಿಲ್ಲೆಯ ಜನರು ಮಾತನಾಡುತ್ತಿದ್ದಾರೆ. ಆದರೆ ಈ ರಾಜ್ಕುಮಾರ್ನ ಅಟ್ಟಹಾಸ ಇಷ್ಟಕ್ಕೆ ಮುಗಿಯಲಿಲ್ಲ. ಇವನು ತದನಂತರ
ತನ್ನ ಕಾರನ್ನ ರೈಲ್ವೆ ಸ್ಟೇಷನ್ ಕಡೆ ಎತ್ಕೊಂಡು ಹೋಗುತ್ತಿರುವಂತದ್ದು ಪೊಲೀಸರು ಈಗಾಗಲೇ ಗಮನಿಸಿದ್ದಾರೆ. ತದನಂತರ ಈ ಕೆರೆ ಮೇಲೆ ಆ ಅಪ್ರಾಪ್ತ ಹೆಣ್ಣು ಮಗುವನ್ನ ಸಾಯಿಸಿದ ನಂತರ 250 ಮೀಟರ್ ದೂರದಲ್ಲಿರುವಂತ ತನ್ನ ಮನೆಗೂ ಹೋಗಿ ಅಲ್ಲಿ ಕೂಡ ಹೆಂಡತಿ ಮಕ್ಕಳನ್ನ ಇವನು ಭೀಕರವಾಗಿ ಯಾಕೆ ಇವನು ಸಾಯಿಸಿದ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿದೆ. ಆದರೆ ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಈ ಪೋಕ್ಸೋ ಕೇಸಲ್ಲಿ ಈ ರಾಜ್ಕುಮಾರ್ ಸಿಕ್ಕಾಕೊಂಡ ನಂತರ ಹೆಂಡತಿ ಮಕ್ಕಳು ಇವರಿಂದ ದೂರ ಇದ್ದರಂತೆ. ನೀನಿಂತ ಕೆಲಸ ಮಾಡಿದ್ಯಾ, ನಮ್ಮ ಬಲಿ ಬರಬೇಡ ಅಂತೇಳಿ ಯಾವಾಗ ಹೆಂಡತಿ ಮಕ್ಕಳು ರಾಜ್ಕುಮಾರ್ ಮೇಲೆ ಕೋಪ ಮಾಡಿಕೊಂಡು ದೂರ ಇದ್ರು, ಅದಕ್ಕಾಗಿ ಹೆಂಡತಿ ಮಕ್ಕಳನ್ನ ಮತ್ತೆ ಪೋಕ್ಸೋ ಕೇಸನ್ನು ಹಾಕಿದ ಕುಟುಂಬವನ್ನ ಇವನು ಮುಗಿಸಿದ್ದಾನೆ. ಆದರೆ ಇಲ್ಲಿ ತಾವು ಗಮನಿಸಬೇಕಾದಂತ ಇನ್ನೊಂದು ಅಂಶ ಇದೆ ಸ್ನೇಹಿತರೆ. ಅದೇ ಮನೆಯಲ್ಲಿ ಅಂಗವಿಕ ಒಬ್ಬ ಹೆಣ್ಣು ಮಗಳಿದ್ದಾರೆ. ಅಂದ್ರೆ ಕೈಕಾಲುಗಳು ಸರಿ ಇಲ್ದಿರುವಂತ ಯಾರು ಈ ಪೋಕ್ಸೋ ಕೇಸು ಕೊಟ್ಟಿದ್ದಲ್ಲ ಆ ಹೆಣ್ಣು ಮಗಳ ಅಕ್ಕ ಒಬ್ಬಳು ಅದೇ ಮನೆಯಲ್ಲೇ ಇದ್ದಾಳೆ. ಆದರೆ ಅವಳನ್ನ ಏನೂ ಮಾಡಿಲ್ಲ ಈ ಕಿರಾತಕ. ಅವಳನ್ನ ಹಾಗೆಯೇ ಬಿಟ್ಟು ಇನ್ನ ಉಳಿದ 3 ಜನರ ಜೀವವನ್ನ ತೆಗೆದಿದ್ದಾನೆ. ತನ್ನ ಮನೆಯ 3 ಜೀವಗಳನ್ನ ತೆಗೆದಿದ್ದಾನೆ. ಈಗ ಆ ಕುಟುಂಬದಲ್ಲಿ ಆ ಒಂದು ಹೆಣ್ಣು ಮಗಳು ಒಬ್ಬಂಟಿಯಾಗಿ ಇವತ್ತು ಅಳದಾಡುವಂತ ಪರಿಸ್ಥಿತಿ ಆಗಿದೆ. ನೆರೆಹೊರೆಯವರೆಲ್ಲ ಕೂಡ ಬೆಳಗದ್ದು ನೋಡಿದಾಗ ಈ ಭೀಕರ ರಕ್ತ ಚರಿತೆಯ ವಿರುದ್ಧ ಇವತ್ತು ಶಾಬಾದ್ನ ಜನರು ತಿರುಗಿ ಬಿದ್ದಿದ್ದಾರೆ. ಅಲ್ಲಿಗೆ ಈಗಾಗಲೇ ತುಂಬಾ ಜನ ಸೇರಿ ಆ ಕಟುಕ ಕಾಮುಕನನ್ನು ನಮಗೊಪ್ಸಿ ಅಂತೇಳಿ ಅಲ್ಲಿ ಜೋರಾದ ಹೋರಾಟಗಳು ಕೂಡ ಈಗ ಅಲ್ಲಿ ಮಾಡ್ತಾ ಇರುವಂತದ್ದು. ಆದರೆ ಈಗ ಪೊಲೀಸರು ಸುಮಾರು 7 ತಂಡಗಳಾಗಿ ವಿಂಗಡಣೆಯಾಗಿ ಈ ರಾಜ್ಕುಮಾರ್ ಇನ್ನು ಜೀವಂತವಾಗಿದ್ದಾನ ಅಥವಾ ತನ್ನ ತಂದೆಗೆ ಫೋನ್ ಮಾಡಿ ಹೇಳದಂಗೆ ಅವನು ಕೂಡ ತೀರ್ಕೊಂಡಿದ್ದಾನ ಅನ್ನೋದ್ರ ಬಗ್ಗೆ ಇವತ್ತು 7 ತಂಡಗಳಾಗಿ ಪೊಲೀಸರು ಈ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗ ನೀವೇ ಹೇಳಿ ಸ್ನೇಹಿತರೆ, ಇಂಥ ಒಂದು ಪೋಕ್ಸೋ ಪ್ರಕರಣದಲ್ಲಿ ಬೇಲ್ ಬಂದಂತ ಸಂದರ್ಭದಲ್ಲಿ ಇದು ಯಾವ ರೀತಿಯಾಗಿ ಸರ್ಕಾರ ಕ್ರಮ ತಗೋಬಹುದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಆದ್ರೆ ಈಗಾಗಲೇ ಆ ಸರ್ಕಾರ ಆ ಸ್ಥಳೀಯ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಆಗಿದೆ. ಆದರೆ ಸಸ್ಪೆಂಡ್ ಮಾಡಿದ ಅಷ್ಟಕ್ಕೆ ಮಾತ್ರಕ್ಕೆ ಮತ್ತೆ ಆ ಹೆಣ್ಣು ಮಗು ಯಾರಿದ್ರು, ಒಂಟಿ ಹೆಣ್ಣು ಮಗು, ಇವತ್ತು ಅಂಗವಿಕಲ ಹೆಣ್ಣು ಮಗು ಯಾರಿತ್ತು, ಆ ಮಗುಗೆ ಆ ಸ್ಥಳೀಯ ಜಿಲ್ಲಾಧಿಕಾರಿಗಳು 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈಗ ಸಸ್ಪೆಂಡ್ ಆದ ಅಷ್ಟಕ್ಕೆ ಆ ಹಣ ನೀಡಿದಷ್ಟಕ್ಕೆ ಆ ಕುಟುಂಬಕ್ಕೆ ನ್ಯಾಯ ಸಿಕ್ತಾ ಅಂದ್ರೆ ಖಂಡಿತ ಇಲ್ಲ. ಯಾಕೆಂತಂದ್ರೆ ಇವತ್ತು ನಡೆದಿರುವಂತ ಘಟನೆ ಅಂತಿದ್ದಂತಲ್ಲ. ಇದನ್ನ ಒಂದಷ್ಟು ಜನ ಮಾದರಿಯಾಗ ತಗೊಂಡ್ರೆ ಇವತ್ತು ಆ ಪೋಸ್ಕೋ ಕೇಸವನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಯಾವ ಹಂತಕ್ಕೆ ಇದು ಹೋಗ್ಬೋದು ಅನ್ನೋದು ಇವತ್ತು ತುಂಬಾ ಜನ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಕಳೆದು ಹೋದ ಆ 6 ಜೀವಗಳು ಮರಳಿ ತರಲು ಸಾಧ್ಯವೇ? ಕಾನೂನ ಕಣ್ಣಿಗೆ ಮಣ್ಣರಿಚಿ ಹೊರಬರುವ ಇಂತಹ ಕಾಮುಕರು ಸೈಕೋಗಳಿಗೆ ತಕ್ಷಣವೇ ಕಠಿಣ ಶಿಕ್ಷೆಯಾಗದಿದ್ದರೆ ಸಮಾಜದಲ್ಲಿ ಸಾಮಾನ್ಯ ಜನ ಬದುಕುವುದು ದುಸ್ತರವಾಗುತ್ತದೆ. ಈ ಘಟನೆಯ ಪ್ರತಿಯೊಂದು ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ BSB ನ್ಯೂಸ್ ನಿಮಗೆ ತಲುಪಿಸಿಕೊಡುತ್ತದೆ. ಜೊತೆಗೆ ಇಲ್ಲಿ ನಡೆದಿರುವಂತ ಘಟನೆ ಇನ್ನೆಲ್ಲಿ ನಡೆಯದಂತೆ ಸರ್ಕಾರಗಳು ಇದರ ಇನ್ನಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕನ್ನೋದೇ ನಮ್ಮ ಈ ಒಂದು ವಿಡಿಯೋನ ಉದ್ದೇಶ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.